ಹಾಯ್ ಆಲ್, ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗೇ ಎದ್ದು ಬೇಗ ದೇವ್ರ ದೀಪ ಇಟ್ಟು ಕ್ಯಾಂಡಲ್ ಇಟ್ಟು ಪ್ರೇಯರ್ ಮಾಡಿಕೊಂಡೆ. ಆ್ಯಕ್ಚುಲಿ ಥರ್ಸ್ಡೇ ನಾನು ರಾಯರ ವಾರ ಮಾಡಬೇಕಾಗಿತ್ತು, ಮಿಸ್ ಆಯಿತು. 1-2-3 ವೀಕ್ಸಿಂದ ಕಂಟಿನ್ಯೂಸ್ ಮಿಸ್ ಆಗ್ತಾಯಿದ್ದೆ ಸಮ್ ಪರ್ಸ್ನಲ್ ರೀಸನಿಂದ. ಸೊ ದೊಡ್ಡಮ್ಮನ ಮನೆಗೆ ಹೋಗಬೇಕಾಗಿತ್ತು ಇವತ್ತು. ಬೇಗ ಫಿಶ್ಶಿಗೆಲ್ಲ ಫುಡ್ ಹಾಕಿ ರೆಡಿ ಆಗ್ತಾಯಿದ್ದೆ. ಆಲ್ರೆಡಿ ನಮ್ಮ ಅತ್ತೆ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆಗ್ತಾಯಿದ್ರು. ಸೊ ನಂಗೆ ಬ್ಯಾಕ್ ಟು ಬ್ಯಾಕ್ಸ್ ಕಾಲ್ ಮಾಡ್ತಾನೆ ಇದ್ರು, ಬೇಗ ರೆಡಿ ಆಗು ಅಂತ. ನಾನು ರೆಡಿ ಆಗೋ ಟೈಮಲ್ಲಿ ಆಟೋ ಕೂಡ ಬುಕ್ ಮಾಡಿದ್ದೆ. ಸೊ ಫೈನಲಿ ನಾನು ರೆಡಿ ಆದೆ. ಅಷ್ಟರಲ್ಲಿ ಆಟೋ ಕೂಡ ಬಂತು. ನಾನು ಆಟೋ ಇಟ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ನಾನು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿ. ಆಫೀಸ್ಗೆ ಹೋಗ್ಬೇಕಂದ್ರೆ ಮಾತ್ರ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಆ ಮೆಮೊರೀಸ್ ಎಲ್ಲ ನಾಪ್ಕ ಬರ್ತಾಯಿತ್ತು. ಆ ಮೆಮೊರೀಸ್ನೇ ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ. ನಾನು ಇಲ್ಲಿ ಟಿಕೆಟ್ ತೊಗೊತಾ ಇದ್ದೆ, ಅದಾದಮೇಲೆ ನಾನು ಅಲ್ಲಿ ಆನ್ ಬೋರ್ಡ್ ಮಾಡ್ತಾಯಿದ್ದೆ, ಡಿಬೋರ್ಡ್ ಇಲ್ಲಿ ಮಾಡ್ತಾಯಿದ್ದೆ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಅವರು ಅಷ್ಟೇ ಕೇಳ್ತಾ ಬರ್ತಾಯಿದ್ರು. ಸೊ ಫೈನಲಿ ಅಲ್ಲಿಂದ ಮೆಟ್ರೋ ಹಿಡ್ಕೊಂಡು ನಾವು ನಮ್ಮ ದೊಡ್ಡಮ್ಮನ ಮನೆ ಹತ್ರ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಮಾವಿನಕಾಯಿ ನನ್ನ ವೆಲ್ಕಮ್ ಮಾಡ್ತಾಯಿತ್ತು. ಸೊ ಫೈನಲಿ ಆ ಮಾವಿನಕಾಯಿ ಹತ್ರ ನಾನು ಹೇಳ್ತಾ ಇದ್ದೆ, ನಾನು ಇವತ್ತಿನ ಕಿತ್ಕೊಂಡು ಹೋಗ್ತೀನಿ ಅಂತ. ನಮ್ಮ ಅತ್ತೆನೂ ಹೇಳ್ತಾಯಿದ್ರು, ಕಿತ್ಕೊಂಡು ಹೋಗೋಣ ಇರು ಮನೆಗೆ ಅಂತ. ಸೊ ಫೈನಲಿ ಮಾವಿನಕಾಯಿ ಎಲ್ಲ ಕೀಳ್ತಾ ಇದ್ವಿ. ಅದಾದಮೇಲೆ ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ಇಬ್ಬರು ಮಾತಾಡ್ಕೊಂಡು ಕುತ್ಕೊತಾ ಇದ್ರು. ಸೊ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಅಡುಗೆಗೆ ರೆಡಿ ಮಾಡ್ತಾಯಿದ್ರು. ನಂಗೆ ಇಷ್ಟ ಅಂತ ಮೂಲಂಗಿ ಸಾಂಬಾರು ಮಾಡಿದರು. ಸೊ ಫೈನಲಿ ಊಟ ಎಲ್ಲ ಮಾಡಿಕೊಂಡು ನಮ್ಮದಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ಅತ್ತೆನ ಮನೆಗೆ ಡ್ರಾಪ್ ಮಾಡಿ ನಾನು ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ನೈಟ್ ಟಯರ್ಡ್ ಆಗಿತ್ತು ಅಂತ ನಮ್ಮ ಸ್ಕೂಬಿಗೆ ವೆಜ್ಜೀಸ್ ಬಾಯ್ಲ್ ಮಾಡಿ ನಾನು ಆ್ಯಸ್ ಯೂಶ್ವಲ್ ಟೊಮೆಟೊ ಗೊಜ್ಜು ಮಾಡಿಕೊಂಡೆ. ಸ್ಕೂಬಿಗೂ ಊಟ ಮಾಡಿ ನಾನು ಊಟ ಮಾಡಿಕೊಂಡೆ. ಈ ಥರ ಡೇ ಏನು ಮಾಡಿದೆ. ಟಾಟಾ.